ಯತೀಂದ್ರ ಅವರು ಮಾತಾಡಿದಾರೆ ಅಂದ್ರೆ ಈಗ ಬಹುಶಃ ಅವ್ರ ತಂದೆಯವರು ಮಾತಾಡಿದಂತ ಮಾತುಗಳೇ ಮಗ ಮಾತಾಡಿರ್ತಾನ. ಹಂಗಾಗಿ ಅವರು ಸತೀಶ್ ಜಾರಕಿಹೊಳಿಯವ್ರನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಅದು ಪಾರ್ಟಿ ತಗೊಂಡಿದ್ದನೋ ಸಿದ್ದರಾಮಯ್ಯರು ಬಣ ತಗೊಂಡಿದ್ರೋ ಗೊತ್ತಿಲ್ಲ. ಆಗಿ ನಮಗೇನಂದ್ರೆ ಈಗ ಸತೀಶ್ ಅವರು ಕೂಡ ಬಹಳ ದೊಡ್ಡ ನಾಯಕರು. ಯಾಕಂದ್ರೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಬರುವಂತ ಟೈಮಲ್ಲಿ ಅಲ್ಲಿ ಸತೀಶ್ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿಂದ ಬಹುಶಃ ಹಿಂದುಳಿದಂತ ಸಮುದಾಯಗಳೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಯಾಕಂದ್ರೆ ಕಷ್ಟಪಟ್ಟಂತವ್ರಿಗೆ ಅವ್ರಿಗೆ ಅಧಿಕಾರ ಬಂದಂತ ಟೈಮಲ್ಲಿ ಅಧಿಕಾರ ಸಿಗಬೇಕು. ಅಕಸ್ಮಿತವಾಗಿ ಆ ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋಂಥದ್ದು ನಮ್ಗೇನು ಗೊತ್ತಿಲ್ಲ. ಅವ್ರು ಮಾತಾಡಿದಂತ ಟೈಮಲ್ಲಿ ಸತೀಶ್ ಅವರು ಹೇಳಂತ ಪ್ರಕಾರ ಅವ್ರು ನೋಡ್ತಾ ಇದ್ರಿಂದ ಇಲ್ಲ, ನಾವು ಅಹಿಂದ ಪರವಾಗಿ ಅವ್ರ ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ಅನ್ನಂತ ಮಾತುಗಳು ಹೇಳ್ತಾ ಇದಾರೆ. ಒಟ್ಟು ಸತೀಶ್ ಅವರಾದ್ರೆ ನಮ್ಮೆಲ್ಲರೂ ಕೂಡ ಸಂತೋಷ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ.